ಇಷ್ಟು ದಿನ ನೀನ್ ನೋಡಿ ಜಾನ್ಸಿನೇ ಬೇರೆ, ಈಗ ನಿನ್ ಮುಂದೆ ನಿಂತಿರೋ ಜಾನ್ಸಿನೇ ಬೇರೆ. ದೊಡ್ಡ ದೊಡ್ಡ ಮಾತಾಡೋದಲ್ಲ ದೊಡ್ಡ ಮಾವ, ದೊಡ್ಡತನೂ ಇರ್ಬೇಕು. ನಮ್ ತಾತ ನೀವೆಲ್ಲ ಬೆಲೆ ಕೊಡ್ಲಿಲ್ವೋ ಆಗ್ಲೇ ನನ್ ದೃಷ್ಟಿಲಿ ನೀವೆಲ್ಲ ಚಿಕ್ಕವರಾಗೋದ್ರಿ. ಝಾನ್ಸಿ, ಅಷ್ಟೊಂದು ನಿಷ್ಠೂರವಾಗಿ ಮಾತಾಡಬಾರ್ದಮ್ಮ. ಹೋಗ್ಲಿ ಬಿಡು. ಈ ಥರ ಸಣ್ಣ ಪುಟ್ಟ ವ್ಯತ್ಯಾಸಗಳು ಸಂಬಂಧದಲ್ಲಿ ಬರೋದು ಸಹಜ. ಆದರೆ ಅದನ್ನ ದೊಡ್ಡ ಮಾಡದೆ ಅನುಸರಿಸ್ಕೊಂಡು ಹೋದಾಗ್ಲೇ ಅಲ್ವಾ ಸಂಬಂಧ ಉಳಿಯೋದು. ನಿಮಗೆ ಗೌರವ ಕೊಡದೆ ಇರೋರ್ ಸಂಬಂಧ ಯಾವಳಿಗ್ ಬೇಕು ತಾತ? ತಾತ, ಗೋವಿಂದ್ ಮುಖವಾಡ ಹಾಕೊಂಡಿರೋ ವ್ಯಾಘ್ರರು ಇವ್ರು. ಇಷ್ಟು ದಿನ ಈ ಮನೆಯವರು ಹಿರಿಯರ್ನ ದೇವ್ರ ತರ ನೋಡ್ತಾರೆ, ಗೌರವಿಸ್ತಾರೆ ಅಂತ ಆದರ್ಶವಾಗಿ ಇಟ್ಕೊಂಡಿದ್ದೆ. ಆದ್ರೆ ಇವರೆಲ್ಲ ಸ್ವಾರ್ಥಿಗಳು, ಸಮಯ ಸಾಧಕರು ಅಂತ ನನ್ಗೆ ಇವಾಗ ಅರ್ಥ ಆಯ್ತು. ಯಾರ ಬಗ್ಗೆ ಮಾತಾಡ್ತಾ ಇದ್ವಿ? ಹಿರಿಯರ್ಗೆ ಹೇಗ್ ಗೌರವ ಕೊಡ್ಬೇಕು ಅಂತ ನಿನ್ನಿಂದ ನಾವು ಕಲಿಬೇಕಾಗಿಲ್ಲ. ಹಿರಿಯರು ಹೇಳೋ ಮಾತಲ್ಲಿ ನಿಮಗ್ ಲಾಭ ಇದ್ದು ಅದು ನಿಮ್ ಮೂಗಿನ ನೇರವಾಗಿದ್ರೆ ಮಾತ್ರ ನೀವು ಗೌರವ ಕೊಡ್ತೀರಾ, ಇಲ್ಲ ಅಂದ್ರೆ ನಿಮ್ ಕಾಲ್ ಕಸದ್ ಸಮಾನ ಅಲ್ವಾ? ಸುಮ್ನೆ ಏನೇ ಬೇಡಮ್ಮ. ಎಷ್ಟ್ ಹೇಳಿದ್ರು ಕೇಳದೆ ಕಾಲಿಗೆ ಬೀಳಕ್ ಬಂದಾಗ ತಳ್ಳಿದ್ರೆ ಅದಕ್ಕೆ ನಾವು ಸಂಸ್ಕಾರ ಇಲ್ದಿರೋರಾಗೋಗ್ಬಿಡ್ತೀವಾ? ಆಹಾ, ಏನ್ ಮಾತಾಡ್ತಿದ್ದೀರಾ ಮಾವ? ನಮ್ ತಾತನ್ ವಿಷಯ ಬಿಡಿ, ನಿಮ್ ಅಮ್ಮನ್ ಮಾತಿಗೆ ಕೊಟ್ಟಿರೋ ಗೌರವ ಏನು? ಅಜ್ಜಿ ಮಾತಿಗೆ ಬೆಲೆ ಕೊಡ್ಲಿಲ್ಲ, ಸೊಸೆಯಾಗಿ ಬಂದವಳಿಗೆ ನೆಲೆಯಾಗಿ ನಿಲ್ಲೋದಕ್ಕೆ ಅವಕಾಶ ಮಾಡ್ಕೊಡ್ಲಿಲ್ಲ. ನೀವೆಂತ ದೊಡ್ಡವರು ಮಾವ? ದೊಡ್ಡದಾಗೆ ನಮ್ಮಮ್ಮ ಹೇಳಿದ್ದೆ ವೇದ ವಾಕ್ಯ, ಅವ್ರು ಹಾಕಿದ ಗೆರೆನ ದಾಟಲ್ಲ ಅಂತ ಹೇಳ್ತೀರಾ? ಅವ್ರ ನೀವು ಕೊಟ್ಟ ಗೌರವ ಆದ್ರೂ ಏನು? ನೀವೆಲ್ಲ ಸ್ವಾರ್ಥಿಗಳು, ಊಸುರು ಒಳ್ಳಿ ತರ ಗಂಟೆಗೊಂದ್ ಬಣ್ಣ ದಿನಕ್ಕೊಂದ್ ಮಾತ್ ಬದಲಾಯಿಸೋರು. ನಮ್ ತಾತ ಚಿಟ್ಕೆ ಚಿಟ್ಕೆ ಹೊಡೆದ್ರೆ ಸಾಕು ಅವ್ರ ಮುಂದೆ 100 ಜನ ಬಂದ್ ನಿಲ್ತಾರೆ. ಅಂತವ್ರು ನಿಮ್ ಕಾಲಕ್ ಬೀಳ್ತಿದ್ರೆ ಈ ರೀತಿನ ಅವಮಾನ ಮಾಡೋದು? ನಾನ್ ನಿನ್ನ ಇಲ್ಲಿ ಇಟ್ಕೊಂಡಿದ್ದೆ, ಆದ್ರೆ ನೀನು ಆ ಸ್ಥಾನನ ಉಳಿಸ್ಕೊಳ್ಳಿ. ನಮ್ ತಾತ ನಿನ್ನ ಜೆಂಟಲ್ಮೆನ್ ಜೆಂಟಲ್ಮೆನ್ ಅಂತ ಕರೀತಿದ್ರು, ಒಳ್ಳೆ ಫ್ರೆಂಡ್ ತರ ನಿನ್ನ ನೋಡ್ಕೋತಿದ್ರು. ಅಂತವ್ರಿಗೆ ನಿಮ್ ಮನೆಯವರೆಲ್ಲ ಇಷ್ಟು ಅವಮಾನ ಮಾಡ್ತಿದ್ರು ನೋಡ್ಕೊಂಡ್ ಸುಮ್ನಿದ್ಯಲ್ಲ? ನನ್ನ ಬಗ್ಗೆ ನನಗೆ ಅಸಹ್ಯ ಆಗ್ತಿದೆ. ನಿನ್ ದೇವಸ್ಥಾನದ ಹತ್ರ ಬಂದು ಮಾತಾಡ್ದಾಗೂ ನನಗ್ ಬೇಜಾರಾಗಿರ್ಲಿಲ್ಲ, ಆದ್ರೆ ಈಗ ನಿನ್ ಮೌನವಾಗಿ ನಿಂತಿರೋದ್ ನೋಡ್ತಿದ್ರೆ ನಿನ್ನ ಬಗ್ಗೆ ಇದ್ದ ಗೌರವ ಅಭಿಮಾನ ಎಲ್ಲ ಹೊರಟೋಯ್ತು. ಇವಾಗೇನು? ನಿಮಗೆಲ್ಲ ಬೇಕಾಗಿರೋದು ಡಿವೋರ್ಸ್ ತಾನೆ? ಝಾನ್ಸಿ, ಹತ್ರ ಬರ್ಬೇಡಮ್ಮ. ತಾತ ಪ್ಲೀಸ್ ಅನ್ನ ತಡಿಬೇಡಿ. ನಿಮಗ್ ಬೆಲೆ ಕೊಡದೆ ಇರೋ ಮನೆ, ನಿಮಗ್ ಗೌರವ ಕೊಡದೆ ಇರೋ ನನಗ್ ಬೇಕಾಗಿಲ್ಲ. ನಿಮ್ಗಿಂತ ದೊಡ್ಡದು ನನಗ್ ಬೇರೆ ಏನೂ ಇಲ್ಲ ತಾತ. ಇದೇ ತಾನೇ ನಿಮಗ್ ಬೇಕಾಗಿದ್ದು. ಚಾರು ಅವರು ನನ್ ಜೊತೆಲೇ ಇದ್ದಾರೆ, ಹಾಗಿದ್ಮೇಲೆ ನಿನಗ್ ಫೋನ್ ಮಾಡಕ್ ಹೇಗ್ ಸಾಧ್ಯ? ಹಾಗಾದ್ರೆ ನನ್ ಜೊತೆ ಮಾತಾಡಿದ್ಯಾರು? ಅದ್ ಸರಿ, ನೀನೇನ್ ಮಾತಾಡ್ದೆ? ಅವ್ರೇನ್ ಹೇಳಿದ್ರು? ಹೇಗಿದ್ರು ನನ್ನ ಮೊಬೈಲಲ್ಲಿ ಆಟೋ ಕಾಲ್ ರೆಕಾರ್ಡ್ ಇದೆ, ಅದು ರೆಕಾರ್ಡ್ ಆಗಿರುತ್ತೆ, ಅದನ್ನೇ ಕಳಿಸ್ತೀನಿ, ನೀವು ಕೇಳಿಸ್ಕೊಳ್ಳಿ ಮೇಡಮ್. ಅದು ರಾಯ್ಗೆ ಫೋನ್ ಮಾಡಿದ್ರಿ ಅಂತ ಹೇಳ್ತಿದ್ದಾನೆ. ಇಲ್ಲ ಅಂದ್ರೆ
ಇಲ್ಲಿ ಏನೋ ಮಿಸ್ ಹೊಡಿತಾ ಇದೆ. ಸಮಥಿಂಗ್ ಇಸ್ ರಾಂಗ್. ಬಂತು. ಹಲೋ, ಯಾರು ಮಾತಾಡ್ತಾ ಇದ್ದೀನಿ? ಅಂದಾಗೆ ಹೇಳಿ ಮೇಡಮ್, ಏನಾದ್ರು ಪ್ರಾಬ್ಲಮ್ ಆಗಿದ್ಯಾ ಅಥವಾ ವರ್ಕ್ ಇತ್ತಾ? ನೋ ನೋ ನೋ, ನೀನ್ ಮಾಡಿದ ಸಹಾಯದಿಂದ ಇದ್ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗಿದೆ. ನೀವು ಹರಾಜಲ್ಲಿ ಪಾರ್ಟಿಸಿಪೇಟ್ ಮಾಡಿ ಯಾರಿಗೂ ಡೌಟ್ ಬರ್ದಿರೋ ತರ ಮ್ಯಾನೇಜ್ ಮಾಡಿದ್ರಲ್ವಾ, ಆ ನಿಮ್ ಟ್ಯಾಲೆಂಟ್ ನ ಮೆಚ್ಚಲೇಬೇಕು ಬಿಡಿ. ಆ ಸಕ್ಸೇನ ಸಿಸ್ಟಮ್ ನ ಅವನಿಗೆ ಗೊತ್ತಾಗ್ಲಿದಂಗೆ ಓಪನ್ ಮಾಡಿ ಅದರಲ್ಲಿರೋ ಸೀಕ್ರೆಟ್ ನೆಲ್ಲ ಕಾಪಿ ಮಾಡ್ಕೊಂಡು ಅವನಿಗೆ ಒಂದೊಂದೇ ಸೋಲಿನ ರುಚಿ ತೋರಿಸ್ತಾ ಇದ್ರಲ್ಲ, ಇದೇನು ತಮಾಷೆ ವಿಷಯನಾ ಮೇಡಮ್? ಆ ಟೆಂಡರ್ ಇಂದ ಅವನ್ ಕೋಟಿಂಗ್ನೇ ಕದ್ದು ಅದನ್ನ ಬೇರೆಯವ್ರಿಗೆ ಕೊಟ್ಟು ಜಸ್ಟ್ ₹1 ಆ ಟೆಂಡರ್ ಅವನ್ ಕೈ ತಪ್ಪದಂತೆ ಅದನ್ನ ಕೇಳಿ ನಂಗೆ ಶಾಕ್ ಆಗೋಯ್ತು ಮೇಡಮ್. वाह, तुमने तो बहुत अच्छा काम कर दिया. आई एम इम्प्रेस्ड. यू वंडरफुल, एक्स्ट्राऑर्डिनरी, मार्वेलस. ऐसे मैंने तो इतना खुश हो गया, मुझे ये तो मिलना ही था. एंड यू डिड इट. यस, यू डिड इट. ಇಟ್ಸ್ ಓಕೆ. ಇದ್ರಿಂದ ನಿನಗೆ ಯೂಸ್ ಆಗುತ್ತೆ ಅಲ್ವಾ, ಅಷ್ಟ್ ಸಾಕು ನನಗೆ. ನನ್ನನ್ನ ಒಂದ್ ರೀತಿ ನೆಗ್ಲೆಕ್ಟ್ ಮಾಡ್ತಾ ಇದ್ದ ನಮ್ ಡ್ಯಾಡ್ಗೆ ನನಗೂ ಸೀರಿಯಸ್ನೆಸ್ ಇದೆ ಅಂತ ತೋರ್ಸಕ್ಕೆ ನೀನ್ ಮಾಡ್ರೋ ಈ ಒಂದು ಕೆಲಸ ಸಾಕು. ಓಕೆ ವಿವೇಕ್, ಬಟ್ ನನ್ನ ಪೇಮೆಂಟ್? ಯು ಡೋಂಟ್ ವರಿ ಸ್ನೇಹಲತಾ, ನಾನು ಇವತ್ತು ತುಂಬಾ ಖುಷಿಯಾಗಿದ್ದೀನಿ. ನೀನ್ ಮಾಡಿರೋ ಈ ಸೂಪರ್ ಡೂಪರ್ ಕೆಲಸಕ್ಕೆ ನಾನು ನಿನಗೆ ಡಬಲ್ ಪೇಮೆಂಟ್ ಸೆಂಡ್ ಮಾಡ್ತೀನಿ. ನೀನ್ ಹೊರಡು. ಓಕೆ ಓಕೆ, ವೆಯ್ಟ್ ಮಾಡ್ತಾ ಇರ್ತೀನಿ. ಬಾಯ್. ಡೋ ವರಿ, ಐ ವಿಲ್ ಸೆಂಡ್ ಇಟ್ ಆಸ್ ಸೂನ್ ಆಸ್ ಪಾಸಿಬಲ್. ಬಾಯ್. ಎಸ್, ಈಗಲೇ ಡ್ಯಾಡ್ಗೆ ರೆಕಾರ್ಡಿಂಗ್ ಕೇಳಿಸಿ ನಾನು ನಾಲಾಯಕಲ್ಲ, ನಾಯಕ್ ಅನ್ನೋದನ್ನ ಪ್ರೂವ್ ಮಾಡ್ತೀನಿ. ಬರೀ ಡ್ಯಾಡ್ಗೆ ಮಾತಲ್ಲ, ಚಾರು ಮೋಮ್ಗೂ ಅವ್ರ ಮಗಳು ಏನು ಅನ್ನೋದನ್ನ ಅರ್ಥ ಮಾಡಿಸ್ತೀನಿ. ಚಾರು ಬಂಡವಾಳನೆಲ್ಲ ಬಯಲ್ ಮಾಡ್ತೀನಿ. ಹಲೋ, ನಾನ್ ಚಾರು ಮಾತಾಡ್ತಾ ಇದ್ದೀನಿ. ನೀನ್ ಮಾಡಿದ ಸಹಾಯದಿಂದ ಇದ್ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗಿದೆ. ಯಾರಿಗೂ ಡೌಟ್ ಬರ್ದಿರೋ ತರ ಮ್ಯಾನೇಜ್ ಮಾಡಿದ್ರಲ್ವಾ, ಆ ನಿಮ್ ಟ್ಯಾಲೆಂಟ್ ನ ಮೆಚ್ಚಲೇಬೇಕು ಬಿಡಿ. ಮೇಡಮ್, ಹೋಯ್ತು ರಾಮಾಚಾರಿ, ಎಲ್ಲ ಮುಳುಗೋಯ್ತು ರಾಮಾಚಾರಿ. ಚಾರು ಮೇಡಮ್, ನೀವು ಮೊದಲು ಸಮಾಧಾನ ಮಾಡ್ಕೊಳ್ಳಿ. ನೀವು ಟೆನ್ಷನ್ ಮಾಡ್ಕೋಬೇಡಿ. ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಈಗ ಸಮಸ್ಯೆ ಸಾಲ್ವ್ ಆಗಲ್ಲ ಅಲ್ವಾ? ಇಷ್ಟೆಲ್ಲ ಆದ್ಮೇಲೆ ಸಾಲ್ವ್ ಎಲ್ಲ ಆಗತ್ತೆ ರಾಮಾಚಾರಿ, ಇನ್ನ ದೊಡ್ಡದಾಗತ್ತೆ. ಜಸ್ಟ್ ಯಾರು ಮಾತಾಡ್ದ ಅಂತ ನಾವ್ ಸೋತ್ವಿ ಅಂತ ಯಾಕೆ ಅನ್ಕೋಬೇಕು? ಅದ್ ಸರಿ ರಾಮಾಚಾರಿ, ರೋಯ್ ಜೊತೆ ನನ್ನ ಹಾಗೆ ಮಾತಾಡ್ದವ್ರು ಯಾರಿರ್ಬೋದು? ಯಾರಿರ್ತಾರೆ? ಯಾರೋ ನಮ್ಮ ಶತ್ರುಗಳೇ ಮೇಡಮ್. ಹಾಗಾದ್ರೆ ನಮ್ಮೇಲೆ ಯಾರಿಗಾದ್ರೂ ಅನುಮಾನ ಬಂದಿರ್ಬೋದು ಅಂತ ಹೇಳ್ತಿದ್ಯಾ ರಾಮಾಚಾರಿ? ಬಂದಿರ್ಬೋದು ಅಲ್ಲ ಮೇಡಮ್, ಆಲ್ರೆಡಿ ಬಂದಾಗಿದೆ. ಹೌದು ಮೇಡಮ್, ಯಾರಿಗೋ ನಮ್ಮಲ್ಲಿ ಡೌಟ್ ಶುರುವಾಗಿದೆ. ಅದು ಅಲ್ಲದೆ ನಾವಿಬ್ರು ಒಂದೇ ವೇಲಿದ್ದೀವಿ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಅದನ್ನ ರೀಕನ್ಫರ್ಮ್ ಮಾಡ್ಕೊಳಕ್ಕೆ ಬೇಕು ಅಂತ ಈ ಥರ ಪ್ಲಾನ್ ಮಾಡಿ ನಿಮ್ಮ ವಾಯ್ಸಲ್ಲಿ ಆ ಥರ ಕಾಲ್ ಮಾಡಿದ್ದಾರೆ. ಅದ್ ಸರಿ ಅಣ್ಣ, ಆದ್ರೆ ಈ ರೀತಿ ಫೋನ್ ಮಾಡಿರೋದಾದ್ರು ಯಾರು? ಅದೇ ನನಗೂ ಕಾಡ್ತಾ ಇರೋ ಪ್ರಶ್ನೆ ತಂಗಿ. ರಾಮಾಚಾರಿ, ಅಮ್ಮ ಫೋನ್ ಮಾಡ್ತಿದ್ದಾರೆ. ಏನಾಗಲ್ಲ, ಲೌಡ್ ಸ್ಪೀಕರ್ ಹಾಕಿ ಮಾತಾಡಿ. ಹಲೋ ಮಾಮ್. ಹಾಯ್ ಬೇಬಿ, ಹೌ ಯು? ಐ ಆಮ್ ಫೈನ್ ಮಾಮ್. ಈಗ ಎಲ್ಲಿದ್ಯಾ ಬೇಬಿ? ನಾನು ಇಲ್ಲೇ ಹೊರಗಡೆ ಬಂದೆ ಮಾಮ್. ಓ ಹೌದಾ, ಒಬ್ಳೇ ಇದೆಯಾ? ಇಲ್ಲ ಮಾಮ್, ನನ್ನ ಬಾಡಿ ಗಾರ್ಡ್ ನನ್ನ ಜೊತೆಲೇ ಇದ್ದಾನೆ. ನಾನು ದೇವಸ್ಥಾನಕ್ಕೆ ಬಂದಿದ್ದೆ.
ಓ ಹೌದಾ? ಇಟ್ಸ್ ಓಕೆ ಬೇಬಿ. ಏನಕ್ ಮಾಮ್ ಇವಾಗ ಫೋನ್ ಮಾಡಿದ್ದು? ಏನಿಲ್ಲ ಬೇಬಿ, ವಿವೇಕ್ ಕಾಲ್ ಮಾಡಿ ಏನು ಇಂಪಾರ್ಟೆಂಟ್ ವಿಷಯ ಇದೆ, ಮನೆಗ್ ಬನ್ನಿ ಅಂತ ಹೇಳ್ದ. ನನಗ್ ಗೊತ್ತು ಬೇಬಿ, ಅವ್ನು ನಿನ್ನನ್ ಬಿಟ್ಟು ನನಗ್ ಕಾಲ್ ಮಾಡೋದಿಲ್ಲ ಅಂತ. ಮೋಸ್ಟ್ಲಿ ಏನಾದ್ರೂ ಇಂಪಾರ್ಟೆಂಟ್ ವಿಷಯ ಇರ್ಬೇಕು, ಅದಕ್ಕೆ ನನಗ್ ಕಾಲ್ ಮಾಡಿದಾನೆ. ಹಾ ಮಾಮ್, ಏನೋ ಇರ್ಬೇಕು. ಅದೇನು ಚಾರು ವಿಚಾರ ಅಂತ ಹೇಳ್ದ. ಇಟ್ಸ್ ಓಕೆ ಬೇಬಿ, ನೀನು ಪೂಜೆ ಮುಗಿಸ್ಕೊಂಡ್ ಬಾ, ನಾನು ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ನೋಡಿದ್ರೆ ಆ ವಿವೇಕ್ ಮಾಮ್ಗೆ ಕಾಲ್ ಮಾಡಿ ಮನೆಗ್ ಬರಕ್ ಹೇಳಿದಾನೆ. ಇಲ್ಲಿ ನೋಡಿದ್ರೆ ರಾಯ್ಗೆ ಯಾರೋ ನನ್ನ ವಾಯ್ಸಲ್ಲಿ ಕಾಲ್ ಮಾಡಿ ಮಾತಾಡಿದ್ದಾರೆ. ಇದನ್ನೆಲ್ಲ ಕನೆಕ್ಟ್ ಮಾಡಿ ನೋಡ್ತಾ ಇದ್ರೆ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ ಅಂತ ಅನ್ನಿಸ್ತಾ ಇಲ್ವಾ? ಎಸ್, ಯು ಆರ್ ರೈಟ್. ಬಟ್ ಇದನ್ನ ಯಾರ ಕಡೆಯಿಂದ ಆಯ್ತು ಅನ್ನೋದೇ ಅರ್ಥನೇ ಆಗ್ತಿಲ್ಲ. ರಾಘು ಎಲ್ಲೋಗ್ಬಿಟ್ಟ ಅಂತ ಕೇಳ್ತಿದ್ಯಲ್ಲ, ನೋಡು ಒಲೆ ಮುಂದೆ ನಿಂತ್ಕೊಂಡಿದ್ದಾನೆ. ಅದ್ ಸರಿ ರೀ, ಸ್ಟವ್ ಮುಂದೆ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದಾನೆ? ಹೇ ರಾಘು, ಏನ ಮಾಡ್ತಿದ್ಯಾ? ಕೈ ಸುಟ್ಕೊಂಡಂತ ಏನಾಗಿದೆ ನಿನಗೆ? ಅಲ್ಲ ರಘು, ನೀನ್ ಯಾಕೆ ಇಂತ ಕೆಲಸ ಮಾಡ್ಕೊಳ್ತಿದ್ಯಾ? ಯಾರಾದ್ರೂ ಬುದ್ಧಿ ಇರೋರು ಹೀಗ್ ಮಾಡ್ಕೊಳ್ತಾರ ಹೇಳು? ನಾನ್ ಮಾಡಿರೋ ತಪ್ಪಿಗೆ ಇದನ್ ಬಿಟ್ಟು ಬೇರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ದೊಡಮ್ಮ. ರಾಘು, ಈ ರೀತಿ ಮಾಡ್ಕೊಂಡ್ರೆ ನೋವು ಆಗಲ್ವೇನೋ? ಮನ್ಸಲ್ಲಾಗಿರೋ ನೋವಿನ ಮುಂದೆ ಇದೆಲ್ಲ ಏನು ಅಲ್ಲ ದೊಡ್ಡಪ್ಪ. ಏನಾಯ್ತು ರಾಘು? ಯಾಕೋ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನನ್ನ ಮನ್ಸಿನ ತುಂಬಾ ನನ್ನ ಹೆಂಡ್ತಿನೇ ತುಂಬಿಕೊಂಡಿದ್ರು, ಅವ್ರನ್ನ ಆಚೆ ತಳ್ಬಿಟ್ನಲ್ಲ ದೊಡ್ಡಪ್ಪ. ಏನು ಹೇಳ್ತಾ ಇದೀಯ ರಾಘು? ನಿಜಾನೇ ಹೇಳ್ತಾ ಇದ್ದೀನಿ ದೊಡ್ಡಮ್ಮ. ಝಾನ್ಸಿ ಮೇಡಮು ನನ್ನ ಉಸಿರಲ್ಲಿ ಉಸಿರಾಗಿ ಬೆರ್ತ್ ಹೋಗಿದ್ರು. ಕೊನೆವರೆಗೂ ಜೊತೆಲೇ ಇರ್ತೀನಿ ಅಂತ ಅವ್ರ ಕುತ್ತಿಗೆಗೆ ತಾಳಿ ಕಟ್ಟಿ ಇವಾಗ ನಡು ನೀರಲ್ಲಿ ಕೈ ಬಿಟ್ಬಿಟ್ನಲ್ಲ ದೊಡ್ಡಮ್ಮ. ಅದಕ್ಕೋಸ್ಕರ ನಿನ್ ಕೈ ಸುಟ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೇನೋ? ಮಾಡಿರೋ ತಪ್ಪಿಗೆ ಶಿಕ್ಷೆ, ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕಲ್ವಾ ದೊಡ್ಡಪ್ಪ. ತಪ್ಪು ಮಾಡಿರೋದು ನಾನು, ಆದ್ರೆ ಶಿಕ್ಷೆ ಅನುಭವಿಸ್ತಿರೋದು ಝಾನ್ಸಿ ಮೇಡಮ್. ಅವ್ರ ನೋವಿಗೆ ನಾನು ಕಾರಣ ಆಗಿ ನಾನು ಹೇಗ್ ಚೆನ್ನಾಗಿರ್ಲಿ ದೊಡ್ಡಪ್ಪ. ಅದಕ್ಕೆ ಈ ಶಿಕ್ಷೆ ತಗೊಂಡೆ.